ಹಾಯ್ ಹಲೋ ಮಕ್ಕಳ ಎಲ್ರಿಗೂ ಲರ್ನಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಾನು ನಿಮ್ಮ ಪುರುಷೋತ್ತಮ್. ಪರ್ಟಿಕ್ಯುಲರ್ಲಿ ಮಕ್ಕಳ ಟ್ರಿಕ್ಸ್ ಅಂದರೆ ಏನು? ಟ್ರಿಕ್ಸ್ನ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್, ಪರ್ಟಿಕ್ಯುಲರಾಗಿ KCET, ನೀಟ್, ಕಾಮೆಡ್ಗೆ ಈ ಥರ ಎಕ್ಸಾಮ್ಸ್ಗಳಿಗೆ ಅಪ್ಲೈ ಮಾಡೋಕ್ಕಾಗುತ್ತಾ ಆಗಲ್ವಾ? ಅಪ್ಲೈ ಮಾಡೋದಿದ್ರೆ ಯಾವ ಟೈಮಲ್ಲಿ ಅಪ್ಲೈ ಮಾಡಬೇಕು? ಸೊ ಅಪ್ಲೈ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನಾಗುತ್ತೆ, ಡಿಸ್ಅಡ್ವಾಂಟೇಜಸ್ ಏನಾಗುತ್ತೆ? ಸೊ ಇದರಿಂದ ನಿಮಗೆ ಮಾರ್ಕ್ಸ್ ಬರುತ್ತಾ ಬರಲ್ವಾ? ಟೈಮ್ ನೀವು ಸೇವ್ ಮಾಡ್ಬೋದಾ, ಮಾಡೋಕ್ಕಾಗಲ್ವಾ? ಸೊ ಇನ್ನೂ ಮುಂತಾದ ಹಲವಾರು ಕ್ವಶನ್ಸ್ಗಳು ನಿಮ್ಮ ಹತ್ರ ಇರುತ್ತೆ. ಸೊ ಆ ಎಲ್ಲ ಕ್ವಶನ್ಸ್ಗಳಿಗೆ ಈ ಒಂದು ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಅದಲ್ಲದೆ ಸೊ ಐ ಹ್ಯಾವ್ ಚೂಸನ್ ಸಮ್ ಕ್ವಶನ್ಸ್. ಆ ಪ್ರಶ್ನೆಗಳಿಗೆ ನಾನೇನು ಮಾಡ್ತಿದ್ದೀನಿ, ಸೊ ನಿಮಗೆ ಆನ್ಸರ್ ಕೊಡ್ತಾ ಆ ಎಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀನಿ ಮಕ್ಕಳ. ಅರ್ಥ ಆಯ್ತಾ? ಸೊ ಪರ್ಟಿಕ್ಯುಲರಾಗಿ MCQಸ್ಗಳಲ್ಲಿ ನೀವು ಟ್ರಿಕ್ಸ್ಗಳನ್ನ ಅಪ್ಲೈ ಮಾಡಬೇಕಂತ ಹೇಳಿದ್ರೆ ಯಾವ MCQನ ಫಸ್ಟು ಅನಲೈಸ್ ಮಾಡಾದ್ಮೇಲೆ ಈ ಒಂದು ಕ್ವಶನ್ಸ್ಗಳಿಗೆ ಟ್ರಿಕ್ಸ್ ಅಪ್ಲೈ ಮಾಡ್ಬೋದಾ, ಮಾಡೋಕ್ಕಾಗಲ್ವಾ? ಸೊ ಟ್ರಿಕ್ಸ್ ಅಪ್ಲೈ ಮಾಡೋದ್ರಿಂದ ನೀವೇನು ಮಾಡ್ಬೋದು, ಟೈಮ್ನ ಕನ್ಸ್ಯೂಮ್ ಮಾಡೋಕ್ಕಾಗುತ್ತಾ? ಕನ್ಸ್ಯೂಮ್ ಜಾಸ್ತಿ ಮಾಡ್ತೀರಾ, ಮಾಡೋಕ್ಕಾಗಲ್ವಾ? ಸ್ವಲ್ಪ ಜನ ಏನು ಮಾಡ್ತಾರೆ ಮಕ್ಕಳುಗಳು, ಜಸ್ಟ್ ಬಿ ಎ ರಿಯಾಲಿಟಿ ಮಕ್ಕಳ. ನೋಡಿ ನೀವು ಫಾರ್ ಎಕ್ಸಾಂಪಲ್ ನಿಮಗೆ 70 ಮಿನಿಟ್ಸ್ ಇರುತ್ತೆ ಎಕ್ಸಾಮು. 70 ಮಿನಿಟ್ಸಲ್ಲಿ ನಿಮಗೆ 10 ಮಿನಿಟ್ಸ್ ಇಟ್ ವಿಲ್ ಗೋ ಫಾರ್ ಫಿಲ್ಲಿಂಗ್ ದಿ ವಾಟ್ OMR ಶೀಟ್. ಇನ್ನು 60 ಮಿನಿಟ್ಸಲ್ಲಿ 60 ಕ್ವಶನ್ಸ್ ಅಟೆಂಡ್ ಮಾಡೋಕ್ಕೆ ಸೈಂಟಿಫಿಕ್ ಆಗಿ ಅಥವಾ ಸೈಕಾಲಜಿಕಲ್ ಯಾವುದೇ ಫ್ಯಾಕ್ಟರ್ ತೊಗೊಳ್ಳಿ. ಸೊ ಟು ಬಿ ಫ್ರ್ಯಾಂಕ್, ಇಸ್ ಇಟ್ ಪಾಸಿಬಲ್ ಟು ಅಟೆಂಡ್ ಆಲ್ ದಿ ಕ್ವಶನ್ಸ್ ವಿತಿನ್ 60 ಮಿನಿಟ್ಸ್? ಸಮ್ವಾಟ್ ಸ್ವಲ್ಪ ಜನಕ್ಕೆ ಡಿಫಿಕಲ್ಟ್ ಅಂದೇ ಅನಿಸುತ್ತೆ. ನಾಟ್ ಓನ್ಲಿ ಸ್ವಲ್ಪ ಜನ, ಅಪ್ರಾಕ್ಸಿಮೇಟ್ಲಿ ನಿಮಗೆ ಮೋರ್ ದೆನ್ 60-70% ಮಕ್ಕಳುಗಳು ನೀವೇನು ಮಾಡ್ತೀರಾ, ಸೊ ವಿಲ್ ಫೀಲ್ ಮೋರ್ ಡಿಫಿಕಲ್ಟಿ ಟು ಅಟೆಂಡ್. ಸೊ ನಿಮಗೆ ಆ ಸೈಕಲಾಜಿಕಲ್ ಫ್ಯಾಕ್ಟ್ರ್ ನಿಮಗೆ ಸೊ ಎಲ್ಲಿವರೆಗೂ ನೀವು ಮೈಂಡಲ್ಲಿ ಇರುತ್ತೋ, ಸೊ 60 ಕ್ವಶನ್ಸ್ಗಳಿಗೆ 60 ಮಿನಿಟ್ಸಲ್ಲಿ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿವರೆಗೂ ನೀವು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್ ದಿ ಕ್ವಶನ್ಸ್. ಅರ್ಥ ಆಯ್ತಾ? ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಐ ವಿಲ್ ಗಿವ್ ಒನ್ ಪ್ಲ್ಯಾನ್. ನೋಡಿ ಮಕ್ಕಳ, ನಿಮಗೆ 1 ಅವರ್ ಟೈಮ್ ಇರುತ್ತೆ. 1 ಅವರಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ, ಸೊ ಡಿವೈಡ್ ದ ಸ್ಲಾಟ್ಸ್ ಇಂಟು 3 ಡಿವಿಷನ್ಸ್. ಫಸ್ಟು 30 ಮಿನಿಟ್ಸ್, ನೆಕ್ಸ್ಟ್ 15 ಮಿನಿಟ್ಸ್, ನೆಕ್ಸ್ಟ್ 50 ಮಿನಿಟ್ಸ್. ನೀವೇನು ಮಾಡಿ ಅಂತ ಹೇಳಿದ್ರೆ, ಫಸ್ಟು 30 ಮಿನಿಟ್ಸಲ್ಲಿ ಫೌಂಡೇಶನ್ ಯೂಸ್ ಮಾಡಿ. ಫೌಂಡೇಶನ್ ಇನ್ ದ ಸೆನ್ಸ್ ಕಾನ್ಸೆಪ್ಟ್ ಬೈ ಯೂಸಿಂಗ್ ಕಾನ್ಸೆಪ್ಟ್. ಸೊ ಟ್ರೈ ಟು ಸಾಲ್ವ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕ್ವಶನ್ಸ್. ಫಾರ್ ಎಕ್ಸಾಂಪಲ್ ಯು ನೋ ದಟ್ 60 ಕ್ವಶನ್ಸ್. 60 ಕ್ವಶನ್ಸ್ಗಳು ನೀವೇನು ಮಾಡಿ ಅಂದರೆ ಅಟ್ಲೀಸ್ಟ್ 30-35 ಕ್ವಶನ್ಸ್ನ ಬೈ ಯೂಸಿಂಗ್ ಕಾನ್ಸೆಪ್ಟ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಅಂದರೆ ನೀವು ಪಕ್ಕ ಕಾನ್ಸೆಪ್ಟ್ ಯೂಸ್ ಮಾಡಿ ಆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ, ಸೊ ನಿಮಗೆ ಅಟ್ಲೀಸ್ಟ್ 35 ಕ್ವಶನ್ಸ್ ಅಟೆಂಡ್ ಮಾಡಿದರೆ 30 ಮಾರ್ಕ್ಸ್ ಬರಲೇಬೇಕು. ಅರ್ಥ ಆಯ್ತಾ? ಬಿಕಾಸ್ ದಟ್ಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಯುವರ್ 11th and 12th ಪೋರ್ಷನ್ ಸಿಲೆಬಸ್. ಬೇಸ್ಡ್ ಆನ್ ಪ್ರೀವಿಯಸ್ ಆಲ್ ಸಚ್ ಕಾನ್ಸೆಪ್ಟ್ಸ್ ಯು ಆರ್ ಗೋಯಿಂಗ್ ಟು ಸಾಲ್ವ್ ದೋಸ್ 35 ಕ್ವಶನ್ಸ್. ಸೊ ಆ 35 ಕ್ವಶನ್ಸಲ್ಲಿ 30 ಬಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಇನ್ನು 15 ಕ್ವಶನ್ಸ್ಗಳಿರುತ್ತಲ್ಲ, ಅವು ಆವ್ರೇಜ್ ಕ್ವಶನ್ಸ್ಗಳು, ಮಾಡ್ರೇಜ್ ಕ್ವಶನ್ಸ್ಗಳಾಗಿರುತ್ತೆ. ಆ ಆವ್ರೇಜ್ ಕ್ವಶನ್ಸ್ಗಳನ್ನ ನೀವು ಕಾನ್ಸೆಪ್ಟ್ ಯೂಸ್ ಮಾಡಿ ಸಾಲ್ವ್ ಮಾಡೋಕ್ಕಾಗಿದ್ರೆ ಸಾಲ್ವ್ ಮಾಡಿ. ಇಲ್ಲ ಅಂದರೆ ಸೊ ಕೀಪ್ ಇಟ್ ಅಟ್ ಲಾಸ್ಟ್. ದೆನ್ ವಾಟ್ ಅಬೌಟ್ ದ ಲಾಸ್ಟ್ ವಾಟ್ ಅದರ್ 15 ಕ್ವಶನ್ಸ್? ಅದರ್ 15 ಕ್ವಶನ್ನ ಯು ಸ್ಟಾರ್ಟ್ ಟು ಅಟೆಂಡ್ ಆಫ್ಟರ್ 45 ಮಿನಿಟ್ಸ್. ಆ ಕ್ವಶನ್ಸ್ಗಳನ್ನ ನಿಮ್ಗೆ ಆಲ್ರೆಡಿ ಡಿವೈಡ್ ಮಾಡಿ ಅಂತ ಹೇಳಿರೋ ರೀತಿಯಲ್ಲಿ ಅವೆಲ್ಲ ಸಿಕ್ಕಾಬಟ್ಟೆ ಡಿಫಿಕಲ್ಟ್ ಕ್ವಶನ್ಸ್ಗಳಾಗಿರುತ್ತೆ. ಸೊ ಆ ಡಿಫಿಕಲ್ಟ್ ಕ್ವಶನ್ಸ್ಗಳನ್ನ ನೀವು 100% ಕಾನ್ಸೆಪ್ಟ್ ಯೂಸ್ ಮಾಡಿ ಸಾಲ್ವ್ ಮಾಡೋಕ್ಕೆ ಕಷ್ಟ. ಅರ್ಥ ಆಯ್ತಾ? ಆ ಒಂದು ಟೈಮಲ್ಲಿ ನೀವೇನು ಮಾಡಿ, ಸೊ ನೀವು ಈ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿ. ಸೊ ಟ್ರಿಕ್ಸ್ಗಳನ್ನ ಎಲ್ಲ ಕಡೆ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಅರ್ಥ ಆಯ್ತಾ? ಸೊ ಮೇಜರಾಗಿ ಟ್ರಿಕ್ಸ್ಗಳು ಯೂಸ್ ಮಾಡೋ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಟು ಟೈಮ್ ಕನ್ಸ್ಯೂಮ್ ಮಾಡೋದು ಕಡಿಮೆ ಮಾಡ್ಕೊಳ್ಳಿ ಅಂತ. ಅರ್ಥ ಆಯ್ತಾ? ಇದನ್ನು ಎಲ್ಲ ಕ್ವಶನ್ಸ್ಗಳಿಗೂ ಅಪ್ಲೈ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ಸ್ವಲ್ಪ ನಾನು ಕ್ವಶನ್ಸ್ಗಳನ್ನ ಚೂಸ್ ಮಾಡಿದ್ದೀನಿ. ಆ ಕ್ವಶನ್ಸ್ಗಳಿಗೆ ನಿಮಗೆ ಯಾವ ಥರ ಟ್ರಿಕ್ಸ್ಗಳು ಅಪ್ಲೈ ಮಾಡ್ಬೋದು ಅಂತ ಸೊ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿಬಿಡಿ. ಐ ವಿಲ್ ರಿಕ್ವೆಸ್ಟ್ ಎವ್ರಿ ಒನ್ ಯು ಟು ವಾಚ್ ಫುಲ್ ಲೆಂತ್ ವಿಡಿಯೋ. And also please do like, share and subscribe my YouTube channel, and also share the video with your friend, so that they will also get informations and update on time. ಸೊ ಬನ್ನಿ ಮಕ್ಕಳ, ತಡ ಮಾಡದೆ ನಾವು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ವೀಡಿಯೋಗೆ ಒಂದು ಲೈಕ್ ಕೊಡಿ. ಸೊ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಸೊ ವೀಡಿಯೋಗೆ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ರಿಪ್ಲೈ ಥ್ರೂ ಕಮೆಂಟ್ ಓನ್ಲಿ. ಲೆಟ್ಸ್ ಗೆಟಿಂಗ್. ನೋಡಿ ಮಕ್ಕಳ, ಇಲ್ಲಿ ಮೊದಲನೇ ಕ್ವಶನ್ಸ್ ಐ ಹ್ಯಾವ್ ಚೂಸನ್ ಫ್ರಮ್ ಅಗೈನ್ ಡಿಫ್ರೆನ್ಸಿಯೇಷನ್. ಇಲ್ಲಿ ನೋಡಿ, y is equals to 2x to the power of n plus 1 plus 3 by x to the power of n plus then x square d square y by dx square. ಕ್ವಶನ್ಸ್ ಏನಾರ ಇರಲಿ, ಅರ್ಥ ಆಯ್ತಾ? ಮತ್ತೆ ಹೇಳ್ತಿದ್ದೀನಿ ಐ ಆಮ್ ಅಗೈನ್. ಸೊ ಅಪ್ಲೈ ದ ಟ್ರಿಕ್ಸ್ ಓನ್ಲಿ ದಿ ಕ್ವಶನ್ಸ್ ವಿಚ್ ಯು ಡೋಂಟ್ ನೋ. 100% ವಿಚ್ ಯು ಡೋಂಟ್ ನೋ ಆ್ಯಂಡ್ ನಥಿಂಗ್. ಓಕೆ, ನಿಮ್ಗೆ ಏನು ಐಡಿಯಾನೇ ಹೊಳಿತಿಲ್ಲ ಆ ಕ್ವಶನ್ಸ್ಗೆ ಹೆಂಗೆ ಅಟೆಂಡ್ ಮಾಡೋದು ಅಂತ. ಓನ್ಲಿ ಇನ್ ದಟ್ ಪರ್ಟಿಕ್ಯುಲರ್ ಸಿನೇರಿಯೋ ಯು ಮಸ್ಟ್ ಯೂಸ್ ದಿಸ್ ಟ್ರಿಕ್ಸ್. ಸೊ ಟ್ರಿಕ್ಸ್ ಅಂತ ಹೇಳಿದ್ರೆ ಏನು ಮಾಡ್ಬೇಕಂತ ಹೇಳಿದ್ರೆ, ಸೊ ಪರ್ಟಿಕ್ಯುಲರ್ ನಮ್ಮ KCET ಎಕ್ಸಾಮಿನೇಷನ್ ಪೇಪರ್ ಯಾವ ಥರ ಸೆಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಅಫ್ಕೋರ್ಸ್ ನಮಗೆ ಅಗೈನ್ ಐಮ್ ನಾಟ್ ಗೋಯಿಂಗ್ ಟು ಕಂಪೇರ್ ದೀಸ್ ಟೈಪ್ ಆಫ್ ಕ್ವಶನ್ ಪೇಪರ್ಸ್ ವಿತ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಚ್ ಆಸ್ ನೀಟ್, ಕಾಮೆಡ್ಕೆ, JEE.
ಆ ಎಕ್ಸಾಮ್ಸ್ಗಳಲ್ಲಿ ಏನು ಮಾಡಿರ್ತಾರೆ ಅಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವಶನ್ಸ್ಗಳು ಜಾಸ್ತಿ ಇರುತ್ತೆ. ಅಂದರೆ ಮೋಸ್ಟ್ ರಿಲೆವೆಂಟ್ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಎಮ್ ಸಿ ಕ್ಯೂಸಲ್ಲಿ ನಿಮಗೆ 4 ಆಪ್ಷನ್ಸ್ಗಳಿರುತ್ತೆ. 4 ಆಪ್ಷನ್ಸ್ಗಳಲ್ಲಿ ನಿಮಗೆ ದಿ ಮೋಸ್ಟ್ ರಿಲೆವೆಂಟ್ ಆನ್ಸರ್ಸ್ಗಳು ಕೊಟ್ಟಿರ್ತಾರೆ. ಸೊ ದಟ್ ಏನಾಗುತ್ತೆ ನಿಮಗೆ ಮ್ಯಾಥ್ಸಲ್ಲಿ ಯಾವುದೋ ಒಂದು ಕ್ವಶನ್ಸು, ಸೊ ನಿಮಗೆ ಮೋಸ್ಟ್ ರಿಲೆವೆಂಟ್ ಆನ್ಸರ್ ಕೊಟ್ಟರೆ ಏನಾಗುತ್ತೆ ಅಂದರೆ ಯು ಮಸ್ಟ್ ಸಾಲ್ವ್ ಟಿಲ್ ದಿ ಎಂಡ್ ಆಫ್ ದಿ ನ್ಯೂಮರಿಕಲ್, ದೆನ್ ಓನ್ಲಿ ವಿಲ್ ಗೆಟ್ ದಿ ಆನ್ಸರ್. ಬಟ್ ನಮ್ಮ ಕೆ ಸಿ ಇ ಟಿಲಿ ಅಷ್ಟೊಂದು ಡೀಪಾಗಿ ನಿಮಗೆ ಕಾನ್ಸೆಪ್ಟ್ಗಳು ಕೊಟ್ಟಿರಲ್ಲ. ಏನು ಮಾಡಿರ್ತಾರೆ ಅಂದರೆ ಮಿನಿಮಮ್ 1 ಆರ್ 2 ಇರ್ರಿಲೆವೆಂಟ್ ಆಪ್ಷನ್ಗಳು ಕೊಟ್ಟಿರ್ತಾರೆ. ಸೊ ದಟ್ ಈಸ್ ಒನ್ ಆಫ್ ದ ಅಡ್ವಾಂಟೇಜ್. ಸೊ ಯು ಕ್ಯಾನ್ ಈಸಿಲಿ ಮೇಕ್ ಯೂಸ್ ಆಫ್ ಇಟ್, ಬಟ್ ಪರ್ಟಿಕ್ಯುಲರ್ಲಿ ಲಾಸ್ಟ್ ಮೂಮೆಂಟಲ್ಲಿ, ಅರ್ಥ ಆಯ್ತಾ? ಸೊ ಎಗೈನ್ ನಾನು ನಿಮಗೆ ಹೇಳ್ಕೊಳ್ಳೋದು ಒಂದೇ, ಕಾನ್ಸೆಪ್ಟ್ ಯೂಸ್ ಮಾಡಿ ಸಾಲ್ವ್ ಮಾಡಿ. ಬಿಕಾಸ್ ಸೊ ನಿಮಗೆ ಕನ್ಫರ್ಮೇಷನ್ ಬೇಕು ಅಟ್ ದಿ ಎಂಡ್ ಆಫ್ ದಿ ಡೇ, ಒನ್ಸ್ ಆಫ್ಟರ್ ಕಮಿಂಗ್ ಔಟ್ ಫ್ರಮ್ ದಟ್ ಎಕ್ಸಾಮಿನೇಷನ್ ಹಾಲ್. ಸೊ ನಿಮಗೆ ಮಾರ್ಕ್ಸ್ಗಳು ಕೌಂಟ್ ಮಾಡಿದ್ರೆ ಅಟ್ಲೀಸ್ಟ್ ಯು ಶುಡ್ ಗೆಟ್ ಎ ಕಾನ್ಫಿಡೆಂಟ್. ಓಕೆ, ನನಗೆ ಅಟ್ಲೀಸ್ಟ್ 35+ ಬರುತ್ತೆ, 40+ ಬರುತ್ತೆ, 45+ ಬರುತ್ತೆ ಅಂತ ಕಾನ್ಫಿಡೆಂಟ್ ಬೇಕು ಅಂತ ಹೇಳಿದ್ರೆ ನೀವು ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡೇ ಸಾಲ್ವ್ ಮಾಡಬೇಕಾಗಿರುತ್ತೆ. ಬಟ್ ಸಮ್ಟೈಮ್ಸ್ ಟ್ರಿಕ್ಸ್ ಆಲ್ಸೋ ವರ್ಕ್ಸ್. ಬಟ್ ಟು ಬಿ ಫ್ರಾಂಕ್ ಹೇಳಿದ್ನಲ್ಲ, ಸೊ ನೀವೆಲ್ಲ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಟ್ರಿಕ್ಸ್ಗಳು ನಿಮಗೆ ಯೂಸ್ ಆಗೇ ಆಗುತ್ತೆ. ನೋಡಿ, ಈ ಒಂದು ಕ್ವಶನ್ಸ್ಗಳಿಗೆ ಫಸ್ಟ್ ಆಪ್ಷನ್ ವೈ ಇದೆ, ಸೆಕೆಂಡ್ ಆಪ್ಷನ್ 6n of n+1 ಇಂಟು ವೈ ಇದೆ, ಥರ್ಡ್ ಆಪ್ಷನ್ n of n+1 ವೈ ಇದೆ. ನೋಡಿ, ನೋಡಿದಕ್ಕೆ ನಿಮಗೆ ಆಪ್ಷನ್ನು ವೈ ಮತ್ತು ಆಪ್ಷನ್ ಫಸ್ಟ್ ಆಪ್ಷನ್ ಮತ್ತು ಫೋರ್ತ್ ಆಪ್ಷನ್ ನಿಮ್ಗೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ ತಾನೇ. ನೋಡಿ, ಇದು ಏನೋ ಡಿಫ್ರೆನ್ಸಿಯೇಷನ್ ಇದೆ. ಸೊ ಕಂಪೇರ್ ಟು ದೀಸ್ ಟು ಆಪ್ಷನ್, ದ ಫಸ್ಟ್ ಒನ್ ಆ್ಯಂಡ್ ದ ಲಾಸ್ಟ್ ಒನ್ ಲುಕ್ಸ್ ಲೈಕ್ ಹಾರ್ಡ್. ಸೊ ಏನು ಮಾಡ್ಬೋದು ನೋಡಿ, ಇವೆರಡು ನಿಮಗೆ ಡೆಡ್ ಆಪ್ಷನ್ಸು. ಸೊ ಅದು ನಿಮ್ಮ ಮೈಂಡಿಂದ ತೆಗೆದಾಕ್ಬಿಡ್ಬೋದು. ಸೊ ನಿಮ್ಗೆ ಇವಾಗ ಆನ್ಸರ್ ಇರೋದು ಎರಡೇ ಆಪ್ಷನ್ಸಲ್ಲಿ, ಐದರ್ ಆಪ್ಷನ್ ಸೆಕೆಂಡ್ ಆರ್ ಥರ್ಡ್ ಒನ್. ನೌ ಯು ನೀಡ್ ಟು ಸೆಲೆಕ್ಟ್ ದಿ ಆನ್ಸರ್ ಎನಿ ಒನ್ ಫ್ರಮ್ ದೀಸ್ ಟು. ಆ್ಯಂಡ್ ಪರ್ಟಿಕ್ಯುಲರಾಗಿ ಇನ್ನೂ ಅಬ್ಸರ್ವ್ ಮಾಡಬೇಕಂತ ಹೇಳಿದ್ರೆ ನೋಡಿ, ಆನ್ಸರ್ 6n ಇದೆ. ಸೊ ನೀವು ಡಿಫ್ರೆನ್ಸೇಷನ್ ಮಾಡಬೇಕಾದ್ರೆ ಕಾನ್ಸ್ಟೆಂಟ್ ಎಲ್ಲ ಒಂದು ಸ್ವಲ್ಪ 0 ಆಗಿಬಿಟ್ಟಿರುತ್ತೆ. ಕಾನ್ಸ್ಟೆಂಟ್ ಡಿಫ್ರೆನ್ಸೇಷನ್ ಆಫ್ ಕಾನ್ಸ್ಟೆಂಟ್ ಈಸ್ ವಾಟ್ 0. ಸೊ ಅದಕ್ಕೋಸ್ಕರ ನೀವು ಯು ಕ್ಯಾನ್ ಈಸಿಲಿ ಗೆಸ್ ದಿ ಆನ್ಸರ್. ಸೊ ನಿಮ್ಗೆ ಲಾಸ್ಟಲ್ಲಿ ನಿಮ್ಗೆ ಏನೂ ತಲೆನೇ ಓಡಲಿಲ್ಲ ಅಂದರೆ ಯು ಕ್ಯಾನ್ ಗೋ ವಿತ್ ದ n of n+1 ವೈ. ಸೊ ಬಿಕಾಸ್ ಇದು ಮೋಸ್ಟ್ ಸೂಟಬಲ್ ರಿಲೆವೆಂಟ್ ಅಂತ ಆನ್ಸರ್ ಆಗಿರ್ಬೋದು, ಅರ್ಥ ಆಯ್ತಾ? ಸೊ ನಿಮ್ಗೆ ಇದರಲ್ಲಿ ಪಕ್ಕಾ ಆನ್ಸರ್ಗಳಂತ ಹೇಳಿದ್ರೆ ಟ್ರಿಕ್ಸ್ಗಳಲ್ಲಿ ಸೊ 99% ಅಷ್ಟೇ ಗ್ಯಾರಂಟಿ. ಸೊ ಲಾಸ್ಟ್ 1%, ಸೊ ಅದು ನಾವು ಗೆಸ್ ಮಾಡೋಕ್ಕಾಗಲ್ಲ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್. ನೆಕ್ಸ್ಟ್ ನೋಡೋಣ. ನೋಡಿ, ಇನ್ನೊಂದು ಕ್ವಶನ್ಸ್ ಎಲ್ಲ ಇದೆ. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಲಾಗ್ x to the base e by x if x is greater than 0. ಇಲ್ಲಿ ನೋಡಿ, 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ -1/e, e 1/e. ಸೊ ನೋಡೋದಕ್ಕೆ ನೋಡಿ, ಸೊ 2 ಫ್ರಾಕ್ಷನ್ಸ್ ಇದೆ, ಒಂದು ನಾರ್ಮಲ್. ಸೊ ನೀವು ನೋಡೋದಕ್ಕೆ ಇವೆರಡು ಆಪ್ಷನ್ಸ್ಗಳು ಸೊ ತಲೆಯಿಂದ ತೆಗೆದಾಕ್ಬಿಡಿ, ಡೆಡ್ ಆಪ್ಷನ್ಸ್ಗಳು. ಸೊ ನೌ ಯು ಹ್ಯಾವ್ ಟು ಚೂಸ್ ಆಪ್ಷನ್ಸ್ ಈದರ್ -1/e ಆರ್ +1/e. ಸೊ ಪರ್ಟಿಕ್ಯುಲರ್ಲಿ ನೀವು ನೋಡ್ತಾ ಬಂತಾ ಇದ್ದರೆ ಎಲ್ಲರ ಕಡೆ ಈನೇ ಜಾಸ್ತಿ ಇದೆ, ಇ. ಸೊ ಇವೆರಡಲ್ಲಿ ಆಪ್ಷನ್ಸ್ಗಳು ಪರ್ಟಿಕ್ಯುಲರ್ಲಿ ಸೊ ಯಾವುದೋ ಒಂದು ಗೆಸ್ ಮಾಡ್ಬೋದು. ಸೊ ಇಲ್ಲಿ ಆನ್ಸರು 1/e ಬರುತ್ತೆ, ಬಿಕಾಸ್ ಇ ಈಸ್ ದಿ ಮೋಸ್ಟ್ ಕಾಮನ್. ಸೊ ಯು ಕ್ಯಾನ್ ಗೋ ವಿತ್ ದ ಪಾಸಿಟಿವ್ ಆನ್ಸರ್. ಇವೆರಡಲ್ಲಿ ಒಂದು ನೀವು ಗೆಸ್ ಮಾಡ್ಬೋದು. ನೆಕ್ಸ್ಟ್ ಒನ್ ಮೋರ್ ಕ್ವಶನು, ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫ್ರೆನ್ಷಿಯಲ್ ಈಕ್ವೇಷನ್. ಯಾವುದೊಂದು ಚೂಸ್ ಆನ್ ದಿಸ್ ಕ್ವಶನ್ ಫ್ರಮ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ನೋಡೋಣ ಬನ್ನಿ, ಇದನ್ನು ನೀವು ಟ್ರಿಕ್ಸ್ ಯೂಸ್ ಮಾಡಿ ಸಾಲ್ವ್ ಮಾಡೋಕ್ಕಾಗುತ್ತಾ ಆಗಲ್ಲ ಅಂತ ಕಂಪನಿ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲೂ ಕೂಡ y = y. ನಾವು ಆಫ್ಟರ್ y ಸಿ cos x, x² sin x, x² sin x, sin x. ನೋಡಿ, ಈ ಮೂರಲ್ಲೂ ಕೂಡ sin x ಇದೆ. ಸೊ ಈ ಮೂರಲ್ಲೂ sin x ಇದೆ ಅಂದರೆ ಇದು ಡೆಡ್ ಆಪ್ಷನ್. ಯು ಕ್ಯಾನ್ ಈಸಿಲಿ ರಿಮೂವ್. ಫಸ್ಟ್ ಯು ರಿಮೂವ್ ದಿಸ್. ನಾವು ಔಟ್ ಆಫ್ ದೀಸ್ 3 ನೋಡಿ, ಇಲ್ಲೂ ಕೂಡ x² ಇದೆ, ಇಲ್ಲೂ ಕೂಡ x² ಇದೆ. ಹಿಯರ್ ದೇರ್ ಇಸ್ ನೋ x². ಫೋರ್ತ್ ಆಪ್ಷನ್ ಡಸ್ ನಾಟ್ ಕಂಟೈನ್ x². ಸಿ, you remove this question also. Now you have to choose answer out of these two, either option second or option even third one. ಎಸ್ ಸರ್, ನಾನು ಸ್ಟಿಲ್ ಫರ್ದರ್ ನೀವು ಡೀಪಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೋಡಿ, ಲಾಸ್ಟ್ ಆಪ್ಷನ್, ಈ ಲಾಸ್ಟ್ ಏನಿದೆ CX². ಸೊ ಇದು ಸಿ ಮಾತ್ರ ಇದೆ. ಸೊ ನೋಡಿ, CX² ಇರೋದು ಸೊ ಮೋಸ್ಟ್ ರಿಲೆವೆಂಟ್ ಆಪ್ಷನ್ ನಿಮಗೆ ಆಪ್ಷನ್ 2ನೇ ಆಗಿರುತ್ತೆ ತಾನೆ. ಸೊ x² ಇದೆ, ಇನ್ಯಾವುದ್ರಲ್ಲೂ x² ಜಾಸ್ತಿ ಇಲ್ಲ. ನೆಕ್ಸ್ಟು sin x ಮೋಸ್ಟ್ ಕಾಮನ್ ಇನ್ ದೀಸ್ 3 ಆ್ಯಂಡ್ CX². So here the most probable answer for this question is you can go with option 2. So again, that's why I'm using the word probable. So irbodu, but one can you observing the most common thing in all these questions, ನಾನು ಕ್ವಶನ್ಸ್ಗಳು ನೋಡಿದಕ್ಕೇನೆ I'm easily removing two options. I'm considering it as a dead option. ಅದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಮೋರ್ ಕ್ವಶನ್ ನೋಡೋಣ. ನೋಡಿ, ನಿಮಗೆ √14/2 14/7. ಸೊ ನೋಡಿ, ನೋಡೋದಕ್ಕೆ ಆಗ 2 ಆಪ್ಷನ್ ಡೆಡ್ ಆಪ್ಷನ್ ಅಂತ ಅನಿಸುತ್ತೆ, ಬಿಕಾಸ್ ಎರಡು ಕಾಮನ್ ಆಗಿ ರೂಟ್ ಇದೆ
ಅರ್ಥ ಆಯ್ತಾ? ನೋಡಿ ರೂಟ್ 14. So particularly you can go with option first, root 14. So ನೋಡಿ ಎರಡು ಡೆಡ್ ಆಪ್ಷನ್. ನಾವು ಯು ಹ್ಯಾವ್ ಟು ಚೂಸ್ ಎನಿ ಒನ್ ಆನ್ಸರ್ ಔಟ್ ಆಫ್ ದೀಸ್ ಟು, ಈದರ್ ಫಸ್ಟ್ ಆರ್ ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ ನೋಡಿ ಇಲ್ಲೂ ಮಕ್ಕಳ ನೋಡಿ 1/4 ಇದೆ, 1/2 ಇದೆ, 2/3 ಇದೆ, 1 ಇದೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಕ್ವಶನ್ಸಲ್ಲಿ ನ್ಯೂಮರೇಟರ್ 1 ಇದೆ, ಸೆಕೆಂಡ್ ಕ್ವಶನ್ ನ್ಯೂಮರೇಟರ್ 1 ಇದೆ. ಈ ಆಪ್ಷನ್ಸು ಕೂಡ ಡೆಡ್ ಆಪ್ಷನು, ಈ ಆಪ್ಷನ್ ಕೂಡ ಡೆಡ್ ಆಪ್ಷನ್, ನೀವು ಕನ್ಸಿಡರೇ ಮಾಡೋಂಗಿಲ್ಲ. ಸೊ 1/2, 1/4. ಸೊ ಔಟ್ ಆಫ್ ವಿಚ್ ಯು ಹ್ಯಾವ್ ಟು ಸೆಲೆಕ್ಟ್ ಒನ್ ಆನ್ಸರ್. ಅರ್ಥ ಆಯ್ತಾ? 1/2 ಆಗಿರುತ್ತೆ, ಇಲ್ಲ ಆನ್ಸರ್ 1/4 ಆಗುತ್ತೆ. ಮೋಸ್ಟ್ ಪ್ರಾಬಬಲ್ ಕ್ಲೋಸೆಸ್ಟ್ ಆನ್ಸರ್ ಟು ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಇನ್ನೂ ನೀವು ಡೀಪಾಗಿ ಅನಲೈಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೋಡಿ, 2 ಮೋಸ್ಟ್ ರಿಪೀಟೆಡ್ ನಂಬರ್ ಇಯರ್. ಸೊ ನೋಡಿ 4 ಒಂದೇ ಆಪ್ಷನ್ಸಲ್ಲಿ ಇರೋದು. ಅದಲ್ಲದೆ ಬಟ್ ನಿಮ್ಗೆ 2 ಇಲ್ಲೂ ಇದೆ, ಇಲ್ಲೂ ಇದೆ ಅಂದರೆ ಸೊ ಮೋಸ್ಟ್ ಪ್ರಾಬಬಲ್ ಆನ್ಸರ್ ಯಾವುದಾಗಿರ್ಬೋದು? ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟ್ ಮಕ್ಕಳ ಈ ಕ್ವಶನ್ ನೋಡಿ, ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದಿ ಡೇಟಾ 6, 7, 8, 9, 10. ಇಲ್ಲಿ ನೋಡಿ 10 ರೂಟು, ಇಲ್ಲೂ ಕೂಡ ಇವೆರಡನ್ನ ನೀವು ಡೆಡ್ ಆಪ್ಷನ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ರೂಟ್ 2, ರೂಟ್ 10. So you can easily guess one answer from any one of these two, either option 2 or option 3. Any one will be the most probable answer. Next makla, ಈ ಒಂದು ಕ್ವಶನ್ ನೋಡೋಣ. 5 infinity minus infinity, comma infinity, 1 comma infinity, 1 comma infinity. ನೋಡಿ ಫಸ್ಟು ಎಲ್ಲ 4 ಆಪ್ಷನ್ಸ್ ಇರೋದು. ಫಸ್ಟು ಆಪ್ಷನ್ನು ಇಲ್ಲಿ 5 ಇದೆ, ಇಲ್ಲಿ ಮೈನಸ್ ಇನ್ಫಿನಿಟಿ ಇದೆ, 1 ಇದೆ, 1 ಇದೆ. ಸೊ ಇದು ಡೆಡ್ ಆಪ್ಷನ್, ಯಾಕೆ ನಂಬರೇ ಇಲ್ಲ. 3ರಲ್ಲೂ ನಂಬರ್ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಯು ಕ್ಯಾನ್ ಈಸಿಲಿ ರಿಮೂವ್ ಇವನ್ 5 ಇನ್ಫಿನಿಟಿ ಆಲ್ಸೋ, ಬಿಕಾಸ್ ಈ ಫಸ್ಟ್ 2 ನಂಬರ್ಸ್ ಇಂದ ಆಪ್ಷನ್ 3 ಆ್ಯಂಡ್ ಆಸ್ ವೆಲ್ ಆಸ್ 4 1 ಇದೆ. ಅರ್ಥ ಆಯ್ತಾ? ಮೋಸ್ಟ್ ಪ್ರಾಬಬಲ್ ಆನ್ಸರ್ ಇವೆರಡರಲ್ಲಿ ಒಂದಾಗಿರುತ್ತೆ. ಸರ್ ಐದರ್ 1 ಇನ್ಫಿನಿಟಿ with square bracket and curly bracket and 2 or curly bracket. So your options, your answer will be any one out of these two, either option C or option D. Next makla, so this question from probability ಒಂದು ಕ್ವಶನ್ಸ್ ಕೇಳಿದ್ದಾರೆ. ಸೊ ನೋಡಿ ಎಲ್ಲ ಕ್ವಶನ್ಸ್ಗಳನ್ನು ಈ ಕಾನ್ಸೆಪ್ಟ್ ಯೂಸ್ ಮಾಡಿ ನೀವು ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಾ? ಬಟ್ ನೀವು ಸಾಲ್ವ್ ಮಾಡಿ ನೋಡಿರ್ತೀರ, ನೀವು ಮಾರ್ಕ್ ಟೆಸ್ಟ್ಗಳು ಅಟೆಂಡ್ ಮಾಡಿರ್ತೀರಾ, ಆ್ಯಂಡ್ ಯು ಮೈಟ್ ಹ್ಯಾವ್ ವಾಟ್ ಟೇಕನ್ ಟೆಸ್ಟ್ ಫ್ರಮ್ ಇಂಡಿವಿಜುವಲ್ ಲೆಸನ್ಸ್. ನೀವು ಇಂಟಿಗ್ರೇಷನು ಡಿಫ್ರೆನ್ಸಿಯೇಷನ್ ಏನೋ ನೀವು ನೀಟಾಗಿ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಸೊ ಅದರಲ್ಲೇ ನಿಮಗೆ ಟೈಮ್ ಹೋಗೋಗ್ಬಿಡುತ್ತೆ. ಸೊ ಬೇರೆ ಲೆಸನ್ಸ್ಗಳ ಕ್ವಶನ್ಸ್ಗಳು ನೀವು ಅಟೆಂಡ್ ಮಾಡಬೇಕಂತ ಹೇಳಿದ್ರೆ ಓಕೆ, ನೀವು ಫಾರ್ ಎಕ್ಸಾಂಪಲ್ ವೆಕ್ಟರ್ ಆಗಿರ್ಬೋದು, ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಆಗಿರ್ಬೋದು, ಆ್ಯಂಡ್ ಅದು ಬಿಟ್ಟರೆ ನಿಮಗೆ ಯಾವುದೋ 3D ಜಾಮಿಟ್ರಿ ಆಗಿರ್ಬೋದು, ಆ್ಯಂಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್, ಆ ಲೆಸನ್ಸ್ಗಳೆಲ್ಲ ನಿಮ್ಗೆ ಸಮ್ವಾಟ್ ಡೈರೆಕ್ಟ್ ಕ್ವಶನ್ಸ್ಗಳು ಕೊಡ್ತಾರೆ. ನೀವೇ ಥಿಂಕ್ ಮಾಡಿ, ಈ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸು ಎಲ್ಲ ಸ್ಟೂಡೆಂಟ್ಸಿಗೆ ದಿ ಮೋಸ್ಟ್ ಈಸಿಯೆಸ್ಟ್ ಲೆಸನ್ಸ್ ಆರ್ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್. ಬಟ್ ಆ್ಯಕ್ಚುಲಿ ನಿಮಗೆ KCET ಎಕ್ಸಾಮ್ಸಲ್ಲಿ ಅದೇ ಡಿಫಿಕಲ್ಟಾಗಿ ಕನ್ವರ್ಟ್ ಮಾಡಿಕೊಟ್ಟಿರ್ತಾನೆ. ಅರ್ಥ ಆಯ್ತಾ? ಯಾರಾದರೂ ನೀವು ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸು, ಡಿಫ್ರೆನ್ಸಿಯೇಷನು, ಇಂಟಿಗ್ರೇಷನ್ ಸ್ಟಕ್ ಆದರೂ ಮಿನಿಮಮ್ 15 to 20 ಮಿನಿಟ್ಸ್ ಎಗ್ರೋಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಇನ್ನು ಹಾಫ್ ಆನ್ ಅವರಲ್ಲಿ ಏನೋ ಒಂದು ಟಿಕ್ ಮಾಡಿ ಬರ್ತೀರಾ. ಸೊ ಆ ಏನೋ ಒಂದು ಟಿಕ್ ಮಾಡಿ ಬರೋದಕ್ಕಿಂತ ಸೊ ಕಾಮನ್ ಸೆನ್ಸ್ ಒಂದು ಸ್ವಲ್ಪ ಆ್ಯಕ್ಚುಲಾಗಿ ನಿಮ್ಮ ಮೈಂಡ್ಗೆ ಒಂದು ಸ್ವಲ್ಪ ಕೆಲಸ ಕೊಡಿ. ಸೊ ಈ ಥರ ಕೀನಾಗಿ ಅಬ್ಸರ್ವ್ ಮಾಡಿಬಿಟ್ಟು, ಅರ್ಥ ಆಯ್ತಾ? ಸೊ ಸ್ವಲ್ಪ ಮೋಸ್ಟ್ ಪ್ರಾಬಬಲ್ ಆನ್ಸರ್ ಟಿಕ್ ಮಾಡ್ತಾ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಸೊ ನಿಮಗೆ ಮಾರ್ಕ್ಸ್ ಜಾಸ್ತಿ ಬರೋ ಪ್ರಾಬಬಿಲಿಟಿ ಜಾಸ್ತಿನೇ ಇರುತ್ತೆ. ಸೊ ನೋಡಿ -2, 1/10, 1/5, 2/7. ನೋಡಿ ಈ 3 ಫ್ರಾಕ್ಷನ್ಸ್ ಇದೆ. ಸೊ ಇದು ಡೆಡ್ ಆಪ್ಷನು, ಯು ಕ್ಯಾನ್ ಈಸಿಲಿ ರಿಮೂವ್. ಇನ್ನಂದರೆ ಈ 3ರಲ್ಲಿ ಕೂಡ ಒಂದು ಆಪ್ಷನ್ಸ್ ಇರುತ್ತೆ ನಿಮಗೆ. ಸೊ ನೋಡಿ ಇಲ್ಲಿ ಸೆಕೆಂಡ್ ಆಪ್ಷನ್ ಮತ್ತು ಥರ್ಡ್ ಆಪ್ಷನ್ಸಲ್ಲಿ ನ್ಯೂಮರೇಟರ್ಲು 2 1 1 ಇದೆ. ಸೊ ಆಲ್ಮೋಸ್ಟ್ ಈಕ್ವಲ್ ನ್ಯೂಮರೇಟರ್, ಅಂದರೆ ನಿಮಗೆ ಮೋಸ್ಟ್ ಪ್ರಾಬಬಲ್ ಆನ್ಸರ್ ಯಾವುದಿರುತ್ತೆ? ಈದರ್ ಸೆಕೆಂಡ್ ಆಪ್ಷನ್ಸ್ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಥರ್ಡ್ ಆಪ್ಷನ್ಸ್ ಇರುತ್ತೆ. ನೋಡಿ ಈಸಿಯಾಗಿ ಗೆಸ್ ಮಾಡ್ಬೋದು. ಸೊ ಫಸ್ಟ್ ಆಪ್ಷನ್ನು ಜಸ್ಟ್ ಎ ಹೋಲ್ ನಂಬರ್, ದಟ್ಸ್ ಕನ್ಸಿಡರ್ ಆಸ್ ಎ ಡೆಡ್ ಆಪ್ಷನ್. ಈ 3 ಒಳಗಡೆ 1/10, 1/5 ಇದೆ. ಸೊ ದಟ್ ಐ ಕ್ಯಾನ್ ಈಸಿಲಿ ಚೂಸ್ ಎನಿ ಒನ್ ಫ್ರಮ್ ದೀಸ್ ಟು. ನೆಕ್ಸ್ಟ್ ಈ ಕ್ವಶನ್ ನೋಡಿ ಮಕ್ಕಳ, 1/2 tan inverse root x plus c, 2 tan inverse root x plus c, 2 log root x plus 1 plus c, tan inverse root x plus c. ಸೊ ನೋಡಿ ಫಸ್ಟು ಫ್ರಾಕ್ಷನು ಡೆಡ್ ಆಪ್ಷನು, ನೋ ನೀಡ್ ಟು ಕನ್ಸಿಡರ್. ನೆಕ್ಸ್ಟು ರಿಲೆವೆಂಟು, ಇಲ್ಲೂ 2 tan inverse ಇದೆ, ಇಲ್ಲೂ 2 log ಸಮಥಿಂಗ್ ಇದೆ, ಇದು ಕೂಡ ಡೆಡ್ ಆಪ್ಷನ್. ನೋಡಿ ನೋಡಿದಕ್ಕೆ ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ಯು ಹ್ಯಾವ್ ಟು ಚೂಸ್ ಎನಿ ಒನ್ ಆಪ್ಷನ್, ಈದರ್ ದೀಸ್ ಟು, ಈದರ್ ಆಪ್ಷನ್ ಸೆಕೆಂಡ್ ಒನ್ ಆರ್ ಥರ್ಡ್ ಒನ್.
ಇನ್ನೂ ನೀಟಾಗಿ ಅಬ್ಸರ್ವ್ ಮಾಡ್ತೀರಾ ಅಂತ ಹೇಳಿದ್ರೆ ನೋಡಿ, ರೂಟ್ ಎಕ್ಸ್ ರೂಟ್ ಎಕ್ಸ್ ರೂಟ್ ಎಕ್ಸ್ ರೂಟ್ ಎಕ್ಸ್ ರೂಟ್ ಎಕ್ಸ್ ಅರ್ಥ ಆಯ್ತಾ. ಇಲ್ಲಿ ಮಾತ್ರ ರೂಟ್ ಎಕ್ಸ್ ಪ್ಲಸ್ ಒನ್ ಇದೆ. ಸೊ ಇದನ್ನು ನೀವು ಲಾಸ್ಟ್ ಮೂಮೆಂಟಲ್ಲಿ ಕೂಡ ಇನ್ನೂ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಅದನ್ನು ಕೂಡ ಡೆಡ್ ಆಪ್ಷನ್ ಕನ್ಸಿಡರ್ ಮಾಡ್ಬೋದು. ಸೊ ದೆನ್ ಯುವರ್ ಮೋಸ್ಟ್ ಪ್ರಾಬಬಲ್ ಆನ್ಸರ್ ವಿಲ್ ಬಿ ಆಪ್ಷನ್ 2. ಈ ಥರ ನೀವು ಈಸಿಯಾಗಿ ಬಟ್ ಯು ಹ್ಯಾವ್ ಟು ಗೆಟ್ ಕನೆಕ್ಟೆಡ್ ವಿತ್ ದ ಕ್ವಶನ್ಸ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ವೈಬ್ ಆಫ್ ದಟ್ ಕ್ವಶನ್. ಸೊ ಫಸ್ಟ್ ನೀವು ಒನ್ ಟೈಮ್ ಕ್ವಶನ್ ನೋಡಿ, ಅರ್ಥ ಆಯ್ತಾ. ಆ್ಯಂಡ್ ಡೋಂಟ್ ಕೀಪ್ ರೀಡ್ ದಿ ಕ್ವಶನ್ಸ್. ಒಬ್ಬರು ಸ್ವಲ್ಪ ಜನ ಏನು ಮಾಡ್ತೀರಾ, ಅರ್ಥ ಆಗೋದಿಲ್ಲ ಅನ್ನಂಗೆ ನೋಡ್ದಲೇ ಇರ್ತಾರೆ ಕ್ವಶನ್. ಒನ್ ಟೈಮ್ ಓದ್ತೀರಾ, 2 ಟೈಮ್ಸ್ ಓದ್ತೀರಾ, ಅಲ್ಲಿ ಟೈಮೇ ಆಗೋಗ್ಬಿಡುತ್ತೆ. ಒನ್ ಟೈಮ್ ಓದಬೇಕು. ಒನ್ ಟೈಮ್ ಓದೋದಕ್ಕೆ ನೀವು ಯುವರ್ ಐ ಶುಡ್ ಟೇಕ್ ಎ ಪಿಕ್ಚರ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಆಗಿರ್ಬೋದು, ವರ್ಡ್ ಆಗಿರ್ಬೋದು, ಫಿಸಿಕಲ್ ಕ್ವಾಂಟಿಟಿ ಆಗಿರ್ಬೋದು, ಅರ್ಥನಾ. ಬೇಸ್ಡ್ ಆನ್ ದಟ್ ಸಿ ದಿ ಆಪ್ಷನ್ಸ್. ಆಲ್ಮೋಸ್ಟ್ ನಿಮಗೆ ಬೇಸ್ಡ್ ಆನ್ ದಟ್ ಯು ಟ್ರೈ ಟು ಸಾಲ್ವ್ ದಿ MCQs. ನೆಕ್ಸ್ಟ್ ಇಲ್ಲೂ ನೋಡಿ ಮಕ್ಕಳ, ಫಸ್ಟ್ ಆಪ್ಷನು 5 + √2 - √3, -5 - √2 - √3. ಥರ್ಡ್ ಆಪ್ಷನ್ 5 - √2 - √3. ಫೋರ್ತ್ ಒನ್ 5 - √2 + √3 ಇದೆ. ಈಸಿಯಾಗಿ ಕಂಡುಹಿಡ್ಬೋದು ನೋಡಿ. ಫಸ್ಟಲ್ಲಿ ನೋಡಿ 5 - 5 5 5. ಸೊ ಇದೊಂದು -5 ಇದೆ. ಸೊ ಯು ಕ್ಯಾನ್ ಈಸಿಲಿ ಕನ್ಸಿಡರ್ ಎಸ್ ಎ ಡೆಡ್ ಆಪ್ಷನ್. ಅರ್ಥ ಆಯ್ತಾ. ಸೊ ನೆಕ್ಸ್ಟು ಎಲ್ಲದರಲ್ಲೂ ಅಬ್ಸರ್ವ್ ಮಾಡ್ಕೊಂಬನ್ನಿ. 5 + √2 ಆದಮೇಲೆ ಇನ್ನೇನಿದೆ ಇಲ್ಲಿ, ಇಲ್ಲೂ ಕೂಡ ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇದೆ. ಅಂದರೆ ಮೈನಸ್ ಮೋಸ್ಟ್ ಪ್ರಾಬಲ್ ಬರ್ಬೋದು. 5 - √2 - 3. ಸೊ ಅಂದರೆ ಇಲ್ಲಿ ನೋಡಿ, ಇದು ಪ್ಲಸ್ ಇದೆ, ಇದು ಕೂಡ ಡೆಡ್ ಆಪ್ಷನ್. ಆಫ್ಟರ್ √2 ಎಲ್ಲ ಕಡೆ ಮೈನಸ್ ಇದು ಮಾತ್ರ ಪ್ಲಸ್ ಇದ್ದರೆ ಇದು ಕೂಡ ಡೆಡ್ ಆಪ್ಷನ್. ನೋಡಿ ನೀವು ಈಸಿಯಾಗಿ ಸೊ ಯು ಕ್ಯಾನ್ ಸೆಲೆಕ್ಟ್ ಇದರ್ ಆಪ್ಷನ್ ಎ ಆರ್ ಸಿ. ಫಸ್ಟ್ ಆಪ್ಷನ್ ಇಲ್ಲ ಥರ್ಡ್ ಆಪ್ಷನ್ ಒಳಗಡೆ ಈಸಿಯಾಗಿ ಯು ಕ್ಯಾನ್ ಗೆಸ್ ದಿ ಆನ್ಸರ್. ನೆಕ್ಸ್ಟ್ ಒನ್ ಮೋರ್ ಕ್ವಶನ್ ನೋಡಿ, ಇಲ್ಲಿ -∞ to 3 ಯೂನಿಯನ್ ಇದೆ. ನೆಕ್ಸ್ಟ್ ನೋಡಿ, ನೋಡಿದೆಡ್ಗೆ ಗೊತ್ತಾಗ್ಬಿಡುತ್ತೆ ಎಂಥ ಸಣ್ಣ ಮಕ್ಕಳು. ಅದಕ್ಕೋಸ್ಕರ ಸ್ವಲ್ಪ ಟೈಮ್ಸ್ ಕಾಮನ್ ಸೆನ್ಸ್ ಕೂಡ ಸೊ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಮೋರ್ ದೆನ್ ದಟ್ ಆಫ್ ಕಾನ್ಸೆಪ್ಟ್ ಬೇಸ್ಡ್. ಅರ್ಥ ಆಯ್ತಾ. ನೀವು ಎಷ್ಟೇ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಓದಿರಿ, ಫಾರ್ಮುಲಾ ಪ್ರಾಕ್ಟೀಸ್ ಮಾಡಿರಿ, ನಿಮಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಬಂದಿಲ್ಲ, ಟ್ರಿಕ್ಸ್ಗಳು ಯೂಸ್ ಮಾಡೋಕ್ಕಾಗಲ್ಲ, ಕಾನ್ಫಿಡೆಂಟ್ ಇಲ್ಲ, ಸ್ಟ್ರೆಸ್ ತೊಗೋತೀರಾ, ಆ್ಯಂಗ್ಸೈಟಿ ಇದೆ, ಟೆನ್ಷನ್ ಇದೆ, ಅಷ್ಟೆಲ್ಲ ಇದ್ದರೆ ಏನೂ ಯೂಸ್ ಇಲ್ಲ. ಅರ್ಥ ಆಯ್ತಾ. ಸೊ ಯು ಶುಡ್ ಬಿ ವೆರಿ ಕಾನ್ಫಿಡೆಂಟ್. ಸಿ ಕಾನ್ಫಿಡೆಂಟ್ ಫಸ್ಟು, ಕಾನ್ಸೆಪ್ಟ್ ನೆಕ್ಸ್ಟು. ಅರ್ಥ ಆಯ್ತಾ. ನೀವು ಕಾನ್ಫಿಡೆಂಟೇ ಇಲ್ದರೆ ನೀವು ಎಷ್ಟೇ ಕಾನ್ಸೆಪ್ಟ್ ಹೋದ್ರೂ ಸ್ಟ್ರೆಸ್ಫುಲ್ಲಾಗಿ ಹೋಗಿ ಆ್ಯಂಗ್ಸೈಟಿಯಿಂದ ಎಕ್ಸಾಮ್ ಬರೆದ್ರೆ ಏನು ಮಾರ್ಕ್ಸ್ ಬರುತ್ತೆ. ಅರ್ಥ ಆಯ್ತಾ. ಸೊ ಆ್ಯಟಿಟ್ಯೂಡಲ್ಲಿ ಹೋಗಬೇಕು, ಎಕ್ಸಾಮ್ ಬರೀಬೇಕು ನೀಟಾಗಿ, ಎಷ್ಟು ಓದಿಬೇಕು. ಬಿಕಾಸ್ ಯು ಟೇಕನ್ ಲಾಟ್ಸ್ ಆಫ್ ಎಫರ್ಟ್. ಸರ್ನು ನೀವು ಎಫರ್ಟೇ ತೊಗೊಂಡಿಲ್ಲ ಅಂತ ಹೇಳಿದರೆ ಇಲ್ಲ, ಅವಾಗ ನೀವು ಎದುರ್ಕೋಬೇಕಾಗಿರುತ್ತೆ. ಅರ್ಥ ಆಯ್ತಾ. ದೆನ್ ಮೋಸ್ಟ್ ಆಫ್ ದ ಯು ಸ್ಟಡಿ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್, ಡೇ ಆ್ಯಂಡ್ ನೈಟ್ ಯು ವಿಲ್ ಸ್ಟಡಿ ನಿಯರ್ಲಿ 16 to 17 hours ವಿತ್ ವಿಲ್ ಡೂ ಲಾಟ್ಸ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನೀವು ಸ್ಟ್ರೆಸ್ ತೊಗೋತೀರಾ, ನಿಮಗೆ ಆ್ಯಂಗ್ಸೈಟಿ ಇದೆ, ಭಯ ಇದೆ, ಯಾವ ಥರ ಕೊಡುತ್ತೋ. ಅರ್ಥ ಆಯ್ತಾ. ಅವೆಲ್ಲ ಹೋಗ್ಸೋಕ್ಕೆ ಈ ಥರ ಸ್ವಲ್ಪ ಟ್ರಿಕ್ಸ್ಗಳು ಹೇಳ್ಕೊಡ್ತಾ ಇರೋದು. ಹಂಗಂತ ಹೇಳ್ಬಿಟ್ಟು ನೀವು ಆ ಥರ ಆ ಆ್ಯಂಗ್ಸೈಟಿ, ಆ ಸ್ಟ್ರೆಸ್ಫುಲ್ ಹೋಗಿ ಎಕ್ಸಾಮ್ ಬರೆಯೋಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ. ಸೊ ಎಂಟರ್ ಎಕ್ಸಾಮಿನೇಷನ್ ಆಲ್ ವಿತ್ ಕಾನ್ಫಿಡೆಂಟ್. ಸೊ ನನಗೆ ಎಲ್ಲ ಬರುತ್ತೆ, ನಾನೆಲ್ಲ ಮ್ಯಾಕ್ಸಿಮಮ್ ಕ್ವಶನ್ ಅಟೆಂಡ್ ಮಾಡ್ತೀನಿ, ಆ ಕಾನ್ಫಿಡೆಂಟಲ್ಲಿ ಹೋಗಬೇಕು. ಸೊ ನೋಡಿ, ಈ ಕ್ವಶನ್ಸ್ಗಳು ನೋಡಿ, ಯು ಕ್ಯಾನ್ ಈಸಿಲಿ ಸಿ ದ ದಿಸ್ ಇಸ್ ದ ಡೆಡ್ ಆಪ್ಷನ್. ನೋಡಿದಕ್ಕೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲೂ ಯೂನಿಯನ್ನು, ಇಲ್ಲೂ ಯೂನಿಯನ್. ಸೊ ಮೋಸ್ಟ್ ಪ್ರಾಬಲ್ ಆನ್ಸರ್ ನಿಮಗೆ ಏಟ್ರೊಳಗೆ ಬಂದಿರುತ್ತೆ ಅಷ್ಟೇ. ನೋಡಿ, ಇದು ಇಂಟರ್ಸೆಕ್ಷನ್ ಇದೆ, ಸೊ ಇದು ಕೂಡ ಡೆಡ್ ಆಪ್ಷನ್. ಎಷ್ಟು ಈಸಿ ಇದೆ. ಸೊ ಆಪ್ಷನ್ ಇಲ್ಲಿ ಥರ್ಡ್ ಆಪ್ಷನ್ಸ್ ಆಗಿರುತ್ತೆ. ಸೊ ಆ ಥರ ನೀವು ಈಸಿಯಾಗಿ ನೋಡೋದಕ್ಕೆ ಯಾವುದೇ ಕ್ವಶನ್ ನೋಡಿದ್ರೂ ಎರಡನ್ನೂ ಡೆಡ್ ಆಪ್ಷನ್ ಕಂಡುಹಿಡಿಯೋ ಕೆಪಾಸಿಟಿ ಇರಬೇಕು. ನೆಕ್ಸ್ಟ್ ಮಕ್ಕಳ, ಇಲ್ಲೂ ಕೂಡ ನೋಡಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಈ ಒಂದು ಕ್ವಶನ್ಸಲ್ಲಿ 2nπ ನೋಡಿ, ಎಲ್ಲಾದರೂ ಇದು ಕೂಡ nπ 2nπ, ಇಲ್ಲೂ nπ ಇಲ್ಲೂ nπ ನೋಡಿ, ನೋಡೋದಕ್ಕೆ ಗೊತ್ತಾಗ್ಬಿಡುತ್ತೆ. ಸೊ ಇದೊಂದು ನಿಮಗೆ ಡೆಡ್ ಆಪ್ಷನ್, ಇದು ಕನ್ಸಿಡರ್ ಮಾಡೋಂಗಿಲ್ಲ ಅಂತ. ಅರ್ಥ ಆಯ್ತಾ. ಅದಾದಮೇಲೆ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಕೂಡ ಇಲ್ಲಿ π/4 ಒನ್ ಟೈಮ್ ರಿಪೀಟ್ ಆಗಿದೆ, ಇಲ್ಲೂ ಕೂಡ 5/4 2 ಟೈಮ್ಸ್ ರಿಪೀಟ್ ಆಗಿದೆ. ಅರ್ಥ ಆಯ್ತಾ. +or -5/4. ಇಲ್ಲಿ ಏನು ಸಮಥಿಂಗ್ -1/n ಇದು ಯಾವುದ್ರಲ್ಲೂ ಇಲ್ಲ. ಸೊ ಇದು ಕೂಡ ಯು ಕ್ಯಾನ್ ಈಸಿಲಿ ರಿಮೂವ್ ಆಸ್ ಎ ಡೆಡ್ ಆಪ್ಷನ್. ಅರ್ಥ ಆಯ್ತಾ. ಸೊ ನೋಡಿ, ನಿಮ್ಗೆ ನಾವು ಯಾವ ಟು ಸೆಲೆಕ್ಟ್ ಒಂದು ಆನ್ಸರ್, ಇದು ಫಸ್ಟ್ ಆಪ್ಷನ್ ಆಗಿರುತ್ತೆ, ಇಲ್ಲ ಥರ್ಡ್ ಆಪ್ಷನ್ ಆಗಿರುತ್ತೆ. ಸೊ ಈ ಥರ ಮಕ್ಕಳು ನೀವು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಸೊ ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಡೋಂಟ್ ಅಪ್ಲೈ ದಿಸ್ ಟೈಪ್ ಆಫ್ ಟ್ರಿಕ್ಸ್ ಫಾರ್ ಆಲ್ ದಿ ಕ್ವಶನ್ಸ್. ಸೊ ಆ್ಯಸ್ ಐ ಆಲ್ರೆಡಿ ಇನ್ಫಾರ್ಮ್ ಯು ದಟ್ ಡಿವೈಡ್ ದಿ ಟೈಮ್ 1 hour into 3 slots. ಫಸ್ಟ್ 30 minutes ಕಾನ್ಸೆಪ್ಟ್ ಯೂಸ್ ಮಾಡಿ ಕಂಪಲ್ಸರಿಯಾಗಿ. ಅರ್ಥ ಆಯ್ತಾ. ನೆಕ್ಸ್ಟು 15 minutes ನೀವು ಯಾವುದು ಆ್ಯಾವ್ರೇಜ್ ಕ್ವಶನ್ಸ್ಗಳು ಗೆಸ್ ಮಾಡ್ಬೋದು, ಆ ಥರ ಕ್ವಶನ್ಸ್ಗಳು ಅಟೆಂಡ್ ಮಾಡಿ. ಸೊ ಈ ಟ್ರಿಕ್ಸ್ನ ನೀವು ಸ್ಟ್ರಿಕ್ಟ್ಲಿ ಅಪ್ಲೈ ಫಾರ್ ದಿ ಲಾಸ್ಟ್ 15 minutes. ಇಲ್ಲ ಸರ್ ನಂಗೆ ಗೊತ್ತೇ ಆಗ್ತಿಲ್ಲ, ಸ್ವಲ್ಪ ಐಡಿಗಳೇ ಬರ್ತಿಲ್ಲ, ಅರ್ಥ ಆಯ್ತಾ,
ಆ ಒಂದು ಸಿಚುಯೇಷನ್ಸ್ಗಳಲ್ಲಿ ನೀವು ಏನು ಮಾಡ್ಬೋದು, ಈ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ ಯು ಕ್ಯಾನ್ ಸ್ಕೋರ್ ಬೆಟರ್. ಇದು ಮಕ್ಕಳ ಇವತ್ತಿನ ಈ ವಿಡಿಯೋ. ಐ ಥಿಂಕ್ ಯು ಆರ್ ಗೋಯಿಂಗ್ ಟು ಫೈಂಡ್ ದಿಸ್ ವಿಡಿಯೋ ಇಸ್ ಮೋಸ್ಟ್ ಯೂಸ್ಫುಲ್. See you in my next video. Till then, bye. All the best.